ನಮಸ್ತೆ. ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಫೂರ್ತಿಯ ಕಥೆಗಳು. ಕಥೆಯ ಹೆಸರು ತಾಯಿ ಕಲಿಸಿದ ಪಾಠ. ಮಗುವೊಂದು ಶಾಲೆಯಿಂದ ಅಳುತ್ತಾ ಮನೆಗೆ ಬಂತು. ತಾಯಿ ಏಕೆ ಎಂದು ಕೇಳಿದ್ದಕ್ಕೆ, ನನ್ನನ್ನು ಜುಟ್ಟಿನ ಪಂಡಿತ ಎಂದು ಅಪಹಾಸ್ಯ ಮಾಡಿ ನಗುತ್ತಾರೆ ಎಂದು ಅಳುತ್ತಿದ್ದ. ಆಗ ಅವನ ಅಮ್ಮ, ನಿನ್ನ ಜುಟ್ಟಿನಿಂದ ಅವರಿಗೆ ಯಾವುದೇ ಹಾನಿಯಿಲ್ಲ, ನಿನಗೂ ಯಾವ ಬಾಧೆಯೂ ಇಲ್ಲ. ಯಾರೋ ಮೂರ್ಖರು ಏನೋ ಹೇಳಿದರು ಎಂದು ನಾವು ನಮ್ಮ ಅಸ್ತಿತ್ವ ಕಳೆದುಕೊಳ್ಳಬಾರದು. ಇದು ನಮ್ಮತನ. ಈಗ ಜುಟ್ಟು ತೆಗೆದೆವು ಎಂದುಕೋ, ಆಗ ನಿನ್ನ ಬಗ್ಗೆ ನಿನಗೆ ಗೌರವವಿರುವುದಿಲ್ಲ. ಏನೋ ಕಳೆದುಕೊಂಡಂತೆ ಹಾಗೂ ನಮ್ಮತನವನ್ನು ಬಿಟ್ಟ ಹಾಗೆ. ಹೀಗಾಗಿ ಅವರಿವರು ಏನೋ ಅಂದರು ಎನ್ನದೆ ನೀನು ಅವರನ್ನು ಮರೆತು ನಿನ್ನ ಮನಸ್ಸನ್ನು ಓದಿನ ಕಡೆ ಕೇಂದ್ರೀಕರಿಸು ಎಂದಳು. ಹೀಗೆ ತಾಯಿ ಸಮಾಧಾನ ಮಾಡಿದಾಗ ಹುಡುಗ ನಗುತ್ತಾ ಓದಿನ ಕಡೆ ಮನಸ್ಸು ಹರಿಸಿದ. ಕೆಲವು ದಿನಗಳ ನಂತರ ಅಮ್ಮ ಶಾಲೆಯಲ್ಲಿ ಮಕ್ಕಳು ನನ್ನನ್ನು ದಾರ ಹಾಕಿಕೊಂಡವನು ಎಂದು ಗೇಲಿ ಮಾಡುತ್ತಾರೆ, ಜನಿವಾರ ಹಿಡಿದು ತಮಾಷೆ ಮಾಡುತ್ತಾರೆ ಎಂದು ಪುನಃ ಅಳತೊಡಗಿದ. ಆಗ ಅಮ್ಮ, ಜನಿವಾರ ಕಾಣದ ಹಾಗೆ ಅಂಗಿ ಹಾಕು, ಅದೇ ರೀತಿಯ ಅಂಗಿ ಹೊಲಿಸಿ ಕೊಟ್ಟಳು. ಮಗು, ಈಗ ಇದನ್ನು ಹಾಕಿಕೊಂಡು ಹೋಗು, ಬೇಸರ ಬೇಡ, ಈಗ ನಿನ್ನ ಜನಿವಾರ ಕಾಣುವುದಿಲ್ಲ ಎಂದು ಸಮಾಧಾನ ಮಾಡಿದಾಗ ಹುಡುಗ ಸಮಾಧಾನದಿಂದ ಅಮ್ಮ ಕೊಟ್ಟ ಅಂಗಿ ಹಾಕಿಕೊಂಡು ಶಾಲೆಗೆ ಹೋದ. ಸ್ವಲ್ಪ ದಿನಗಳ ನಂತರ ಆ ಹುಡುಗ ಹೆಚ್ಚಿನ ಅಧ್ಯಯನಕ್ಕೆ ದೂರದ ಸ್ಥಳಕ್ಕೆ ಹೋಗಬೇಕಾಯಿತು. ಅವನು ಅಮ್ಮನಿಗೆ ಪತ್ರ ಬರೆದವು. ಇಲ್ಲಿ ಕೋಳಿ ಮೊಟ್ಟೆ ತಿನ್ನು ಎನ್ನುತ್ತಿದ್ದಾರೆ, ಅಲ್ಲದೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದ. ತಾಯಿ, ಸಣ್ಣ ಪುಟ್ಟ ಕಲ್ಲು ಬಂಡೆಗಳು ಬರುತ್ತವೆ ಎಂದು ನದಿ ಹರಿಯುವುದನ್ನು ಬಿಡುವುದೇ? ಅವರು ಎಷ್ಟೇ ತೊಂದರೆ ಕೊಟ್ಟರೂ ನೀನು ಕದಲದಿರು. ಕಾಗೆಗಳ ಹಾಗೆ ಕೂಗುವವರು ಕೂಗಲಿ, ನೀನು ಮಾತ್ರ ಮಹಾನ್ ವ್ಯಕ್ತಿಯಾಗಬೇಕು. ನಿನ್ನ ಅಧ್ಯಯನವನ್ನು ತಪಸ್ಸು ಎಂದುಕೊಂಡು ಮುಂದುವರಿಸುತ್ತಿರು ಎಂದು ಪತ್ರ ಬರೆದಳು. ಹುಡುಗ ತಾಯಿ ಹೇಳಿದ ಹಾಗೆ ಮಾಡಿದ. ಅಮ್ಮನನ್ನೇ ಸದಾ ನೆನೆಯುತ್ತಾ ಶ್ರದ್ಧಾಪೂರ್ವಕ ಓದಿ ನಂತರ ಕೇಂಬ್ರಿಡ್ಜ್ಗೆ ಹೋದನು. ವಿಶ್ವವೇ ಬೆರಗಾಗುವ ಹಾಗೆ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದನು. ತಾಯಿಯ ಮೌಲ್ಯಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಜೀವನದ ಉದ್ದಕ್ಕೂ ಅವರನ್ನು ನೆನೆಯುತ್ತಾ ಮುಂದೆ ಚೆನ್ನೈ IITಯಲ್ಲಿ ಉಪಕುಲಪತಿಯಾಗಲು ತಮ್ಮ ಜುಟ್ಟು ತೆಗೆಯಲೇ ಇಲ್ಲ. ಸದಾ ಭಾರತೀಯರಂತೆ ಪೇಟ ಧರಿಸಿಯೇ ತಮ್ಮ ಕೆಲಸ ಮಾಡುತ್ತಿದ್ದರು. ಭಾರತೀಯ ಉಡುಪು ಹಾಗೂ ನಮ್ಮತನವನ್ನು ನಾವು ಬಿಡಬಾರದಲ್ಲವೇ? ನಮ್ಮಲ್ಲಿ ಆತ್ಮವಿಶ್ವಾಸವಿರುವುದು ಮುಖ್ಯ. ಭಾರತೀಯತೆ ನಮ್ಮ ಗುರುತು. ಈ ಮಹಾತ್ಮ ಯಾರು ಎಂದು ನಿಮಗೆ ತಿಳಿದಿದೆಯೇ? ಇವರೇ ಸರ್ CV ರಾಮನ್. ಇವರು ಮಹಾನುಭಾವರಲ್ಲವೇ? ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ಧನ್ಯವಾದಗಳು.